ಕೊಡಬಾರಂತ ಹಿಂಸೆಯನ್ನು ಕೊಟ್ಟು ಮಹಾಪಾಪ ಮಾಡಿದ್ದೇವೆ ಅಮ್ಮ. ಆದರೂ ಆತನು ನಮಗೆ ಕಣ್ಣುಗಳನ್ನು ಕೊಟ್ಟಿದ್ದಾನ ಮೇಲೆ ನಾವು ಆತನಿಗೆ ಯಾವಾಗಲೂ ಕೃತಕೃತ್ಯರಾಗಿರ್ಬೇಕಮ್ಮ. ನೀನು ಅವನಲ್ಲಿ ಹೇಳಿ ಮತ್ತೊಮ್ಮೆ ಭಕ್ತಿಯಿಂದ ಬೇಡಿಕೊಳ್ಳಮ್ಮ. ಅನಂತ ಶಿವಗುಣ ಅನ್ನುವಂಥ ಈ ಒಂದು ಮಹಾತ್ಮನನ್ನ ಮೊದಲಮ್ಮ ಫೋಟೋ ತೆಗಿಸಿಗೋ, ಆಮೇಲೆ ಅವ್ರ ಒಂದು ಸ್ತುತಿ ಮಾಡೋಣಮ್ಮ. ಯಾಕಂದ್ರೆ ಗುರು ಶ್ರೇಷ್ಠ. ಇಂಥ ಒಂದು ಇದ್ರೊಳಗೆ ನಮಗೆ ಕೊಡಬಾರಂತ ಒಂದು ಅಮೂಲ್ಯವಾದಂಥ ಕಣ್ಣಿನ ಕೊಟ್ಟ ಕೂಡಲೇ ಅನಂತ ಶಿವಗುಣ ಅನ್ನುವಂಥ ಈ ಒಂದು ಮಹಾಮಣ ಈ ಗುಣಗಾನವನ್ನು ಮಾಡ ನೀನು ಮಾಡ್ಬೇಕು ಬಿಸು. ಹಾಗಾದ್ರೆ ನೋಡಮ್ಮ, ಇಂಥ ಮಹಾತ್ಮನು ಮನೆಯಲ್ಲಿದ್ದರೆ ಮನೆ ಸಿರಿ ಅಮ್ಮ, ಊರಿನಲ್ಲಿದ್ದರೆ ಊರು ಸಿರಿ, ಮಠದಾಗಿದ್ದರೆ ನಾಡಿನಲ್ಲಿದ್ದರೆ ನಾಡೇ ಸಿರಿ ಆಗುವುದರಲ್ಲಿ ಯಾವ ಸಂದೇಹವಿಲ್ಲ. ಎಲ್ಲಿದ್ರಂದಿ ಈ ಮಠದಾಗಿದ್ರೆ ಮಠಾಣ ನೋಡಮ್ಮ, ಹನುಮಾನ ಮಂದಿರ ಅದು ಮಠ ಅಲ್ಲ. ಹೊರಗಡೆ ಬಸವಣ್ಣನದು ಆಂಜನೇಯವ ಕಾರ ಹುಣ್ಣಿಮೆಯ ಪ್ರಯುಕ್ತವಾಗಿ ಬಸವಣ್ಣ ದೇವರ ಒಂದು ಜಾತ್ರೆ. ಅವು ಹನುಮಾನ್ ಓಕಳಿ ಮಾಡ್ತಾ ಇದಾರೆ. ಯಾಕ ಮಳೆ ಆಗ್ಬೇಕಂತೇಳಿ. ಮಳೆ ಆಗ್ಬೇಕಾದ್ರೆ ಗುರು ಕರುಣೆ ಬರ್ಬೇಕಮ್ಮ. ಗುರು ಕರುಣೆ ಬರ್ಬೇಕಂತ ನಾವು ಮಹಾತ್ಮರ ಸೇವೆಯನ್ನ ಮಾಡಬೇಕು. ಇವತ್ತು ನನ್ನ ತಾಯಿಗೆ ಕಣ್ಣುಗಳು ಬಂದ ಮೇಲೆ ಅಂದ್ರ ನಮ್ಮ ತಾಯಿ ಹುಟ್ಟ ಕುರುಡಿ. ಅವಳಿಗೆ ಚಿಕ್ಕವಳಿದ್ದಾಗ ಕಣ್ಣಿರ್ಲಿಲ್ಲ. ಅಂತ ಇದು ಮಹಾತ್ಮನಿಂದ ಇವತ್ತು ನನ್ನ ತಾಯಿಗೆ ಕಣ್ಣುಗಳು ಬಂದಿದ್ದ ಅಂದ ಮೇಲೆ ಈತನು ಮಹಾತ್ಮನ ಇರಬೇಕು. ನಾನು ಪುಣ್ಯನ ತಗೋರಿ ನಿಂದೇನಿರ್ತೈತೆ ನಾಟಕ. ಈಗ ಆ ಕಡೆ ಇಲ್ಲ ಈ ಕಡೆ ಇಲ್ಲ ನಾಟಕ. ಈಗ ಅಲ್ಲ, ಈ ಮೈಕ್ ಬಿಟ್ಟು ಮಾತಾಡಕ್ ಬರೋದಿಲ್ಲ ನನಗೆ. ಈಗ ಚಾ ಕುಡಿಯಮ್ಮ, ಈಗ ಚಾ ಕುಡಿ ಯಾತಕ್ಕೂ ಬಾರಂತ ಮೊದಲು ಮುದುಕಿ ಕೊಡ್ರಿ. ಮುದುಕಿ ಕಣ್ಣು ಬರೋಣ ಕಾಲ ನೆಲಕತ್ತು ಅಲ್ಲ ನೋಡು. ಅಲ್ಲಿಂದ ಇಲ್ಲಿ ಈಗಾದ್ರೂ ನೀವು ಚಾ ಬಂತು, ಚಾ ಕುಡ್ರಿ. ನೋಡು, ಇದೆಲ್ಲ ಕೂಡ ಗುರುವಿನ ಕೃಪ. ಏನೇ ಆಗ್ಬೇಕಾದ್ರೂ ಈಶ ಕೃಪಾ, ವೇದ ಕೃಪಾ, ಗುರು ಕೃಪಾ, ಅಂತಃಕರಣ ಕೃಪೆ ಇದ್ರೆ ಕಾರ್ಯಸಿದ್ಧಿ ಆಗ್ತದೆ. ನೀವು ಮನಸ್ಸಿನಲ್ಲಿ ಮಾಡಿದಂತ ಸಂಕಲ್ಪಕವಾಗಿ ನಿಮಗೇನಾಯ್ತು, ಗುರು ಕರುಣೆಯಿಂದ ಸಿಕ್ಕದ. ಇದೆಲ್ಲ ಏನು ನಿಜಗೊಂಡ ಒಂದು ಪುಣ್ಯ ಸ್ಪರ್ಶದಿಂದ ಏನಾಯ್ತು, ಈ ಅವ್ರೇನ್ ಹೇಳ್ತಿಬೇಕು ಅಲ್ಲ, ಅವ್ರೇನ್ ಕೊಟ್ಲೆ ಯಾರು ಮಾಡ್ತಾರೆ. ಇವತ್ತು ಈ ರೀತಿಯಾದಂತ ಒಂದು ಫಲ ನಮಗೆ ಪ್ರಾಪ್ತಿಯಾಗಿದೆ ಅಂದ ಮೇಲೆ ಆ ಮಹಾತ್ಮನಿಗೆ ನಾವು ಎಷ್ಟು ಕೃತಜ್ಞರಾದ್ರೂ ಕೂಡ ಕಡಿಮೆ ಇದೆ. ಅನಂತ
ತೋರಿಸಿದಿ. ನಿನ್ನ ಹಸ್ತವು ಪ್ರತಿ ಸೃಷ್ಟಿಯನ್ನು ಉಂಟ ಮಾಡತಕ್ಕದೆಂಬ ಪ್ರಭಾವವನ್ನು ಅರಿಯದೆ ಆ ದಿವ್ಯ ಹಸ್ತದಿಂದ ಹೆತ್ತ ಅಸಹ್ಯ ಸೇವೆಯನ್ನು ಮಾಡಿಸಿಕೊಂಡು ಅಗ್ನಿಯಾಲದ ಪದಾರ್ಥಗಳ ಮೇಲೆ ಸಾಲು ಕೆಡದೆ ಅವುಗಳನ್ನು ಸುಟ್ಟು ತನ್ನ ಸ್ವರೂಪವನ್ನು ಮಾಡಿಕೊಳ್ಳುವುದು. ಅದರಂತೆ ನೀನು ಅಲ್ಲದವರು ನಮ್ಮ ಹತ್ತಿರವಿದ್ದರು ನಮ್ಮ ಸ್ವರೂಪವನ್ನು ಹೊಂದದೆ ನಮ್ಮ ಪಾಪಗಳನ್ನೆಲ್ಲ ಸುಟ್ಟು ನಮ್ಮನ್ನು ಉದ್ಧಾರ ಮಾಡಿ ನಿನ್ನ ಅನುಗ್ರಹದಿಂದ ನಾನು ಹೊಸ ಸೃಷ್ಟಿಯನ್ನು ಕಂಡೆನು. ನಿನ್ನ ಉಪಕಾರವನ್ನು ಎಷ್ಟು ವಿಧವಾಗಿ ಸ್ಮರಿಸಲಿ ಮತ್ತು ಯಾವ ರೀತಿಯಾಗಿ ತೀರಿಸಲಿ? ಇದರ ಉಪಕಾರವನ್ನು ಹೇಗೆ ತೀರಿಸೋಣಮ್ಮ? ಅಮ್ಮ, ಇದರ ಉಪಕಾರವನ್ನು ಹೇಗೆ ತೀರಿಸಬೇಕಮ್ಮ? ಲೋಕದಲ್ಲಿ ಯಾರೇ ಆಗಲಿ ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡುವುದು ಧರ್ಮ. ಹೌದು ಮಗಳೇ, ಈ ಮಹಾತ್ಮನು ನಮಗೆ ಕಣ್ಣುಗಳನ್ನು ಕೊಟ್ಟು ಬಹಳ ಉಪಕಾರ ಮಾಡಿದ್ದಾನಮ್ಮ. ಹೌದು. ಇಂಥವನು ಮನೆಯಲ್ಲಿದ್ದರೆ ಮನೆ ಸಿರಿಯು, ನೋಡು ಊರಲ್ಲಿದ್ದರೆ ಊರು ಸಿರಿಯು, ನಾಡಿನಲ್ಲಿದ್ದರೆ ನಾಡೇ ಸಿರಿಯಾಗುವುದು ಸಂದೇಹವಿಲ್ಲಮ್ಮ. ಹೌದು. ಈತನಿಗೆ ನಮಗೆ ಕೊಡಬೇಕಾದ್ರೆ ನಮ್ಮಲ್ಲಿ ಬೇರೆ ಏನು ಇಲ್ಲದೆ ಹೋದರೂ ನಮ್ಮ ಕುಲ ಕಸಬು ಎಂಬುದಂತಿದೆ ಅಮ್ಮ. ಹೌದು ಅಮ್ಮ, ಸಂಪೂರ್ಣ ಲಾವಣ್ಯ ತುಂಬಿರುವಂತ ನನ್ನ ಈ ತುಂಬಿದ ಪ್ರಾಯವನ್ನು ಈ ಮಹಾತ್ಮನಿಗೆ ಅರ್ಪಿಸಿ ಈತನು ನಮಗೆ ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರ ತೀರಿಸೋಣಮ್ಮ. ಆದ್ದರಿಂದ ಕಾಯಲು ಒಪ್ಪಿಸುವೆ. ಹೌದಮ್ಮ ಮಗಳೇ, ಸಂಪೂರ್ಣ ಲಾವಣ್ಯ ತುಂಬಿರುವಂತ ನನ್ನ ತುಂಬಿದ ಪ್ರಾಯವನ್ನು ಈ ಮಹಾತ್ಮನಿಗೆ ನಾನು ಅರ್ಪಿಸುತ್ತೇನೆ. ಮಗಳೇ, ಅದು ಹೇಗೆ ಹೇಳು? ಈತನು ಮುಂದಿನ ಆಜ್ಞೆ ಎಂಬುದನ್ನು ಕೇಳಲು ಬರ್ತಿದ್ದಾನಮ್ಮ. ಈ ನೋಡಮ್ಮ, ನಿನ್ನ ಮಗಳ ವಾಕ್ಯ ಆಗ್ತದೆ. ಗುರು ತಾಯಿಗಳೇ ನನ್ನನ್ನು ಇಷ್ಟೇಕೆ ನೀವು ಬಣ್ಣಿಸುತ್ತಿರುವಿರಿ? ಪ್ರೇಮಲಾ, ನಿಮ್ಮ ತಾಯಿ ಕಣ್ಣುಗಳು ಬಂದಿರುವುದಾದರೆ ಅದು ನನ್ನ ಮಹಿಮೆ ಅಲ್ಲ, ಅದು ಸದ್ಗುರುನಾಥನ ಮಹಿಮೆ. ಇವು ನನ್ನ ಹಸ್ತಗಳಲ್ಲ, ಇವು ಸದ್ಗುರುನಾಥನ ಹಸ್ತಗಳು. ಗುರು ಅಂದ ಮಾಡದಂದನ್ನು ಮಾಡುವವು, ಬೇಡ ಅಂದದ್ದನ್ನು ಬಿಡುವವು. ಇವು ಆತನ ಆದಿನ ಹಸ್ತಗಳು. ನೀವು ಒಂದು ವೇಳೆ ಕೊಂಡಾಡುವುದಾದರೆ ಆ ನನ್ನ ಸದ್ಗುರುನಾಥನ ಮಹಿಮೆಯನ್ನು ಕೊಂಡಾಡಿರಿ. ಗುರು ತಾಯಿಗಳೇ, ನಾನು ಗುರುವಿನ ಆಜ್ಞೆಯಿಂದ ನಿಮ್ಮ ಸೇವೆಗಾಗಿ ನಿಂತವನು. ಅದಕ್ಕಾಗಿ ನನಗೆ ಮಾಡತಕ್ಕಂಥ ಮುಂದಿನ ಸೇವೆಯನ್ನು ಪ್ರಿಯ ಜೀವನ ಏನು ಏನು ಪ್ರೇಮಲಾ, ನಾನು ನಿನ್ನ ಪ್ರಿಯನೇ. ಇಂದಿನಿಂದ ನೀನು ನನ್ನ ಆಳಲ್ಲ. ಮತ್ತೆ ಹಾಗಾದ್ರೆ ನಾನು ಯಾರು? ನಿನ್ನನ್ನು ನನ್ನ ಪ್ರೀತಿಯ ಪ್ರಿಯನೆಂದು ಕರೆಯುತ್ತೇನೆ. ಎನ್ನ ಆಳು ಎನ್ನ ಮನದರಸ ಹೇಳುತ್ತೇನೆ, ಕೇಳು. ಹೇಳು ಹೇಳು.
ಕಡೆಯಾದಿರು ಎನ್ನ ವಚನ ಕುಡಿ ಮಗನ್ನ ಮನಸಮ ಏನು ನಾನು ನಿನ್ನ ಪ್ರಿಯನೇ? ಇಂದು ನಾನು ಸಾರಿ ಸಾರಿ ಹೇಳುತ್ತೇನೆ, ಇಂದಿನಿಂದ ನೀನು ನನ್ನ ಆಳಲ್ಲ. ಮತ್ತೇನು? ಮನೋಹರನಾದ ನಿನ್ನನ್ನು ನನ್ನ ಪ್ರೀತಿಯ ಪ್ರಿಯನೆಂದು ಕರೆಯುತ್ತೀನಿ. ಎನ್ನನ್ನ ಆಳುವೆಯನ್ನ ಮನದರಸ, ಇನ್ನು ಬೇರೆ ನೀನು ನನ್ನ ಆಜ್ಞೆಯಂತೆ ನಡೆಯಬೇಕಾಗಿಲ್ಲ. ಮತ್ತೆ ಯಾರ ಆಜ್ಞೆಯಂತೆ ನಡೀಬೇಕು? ಪ್ರತಿಯಾಗಿ ನಾನೇ ನಿನ್ನ ಆಜ್ಞೆಯಂತೆ ನಡೆಯುತ್ತೀನಿ. ನಿಜಗುಣ, ನನ್ನ ಈ ತನುಮನದನವಲ್ಲದೆ ನನ್ನ ಈ ಪ್ರಾಣವನ್ನು ನಿನ್ನ ಪವಿತ್ರ ಪಾದಕ್ಕೆ ಅರ್ಪಣೆ ಮಾಡುತ್ತೀನಿ. ಪ್ರಿಯಕರ, ಬಲವಾಗಿ ಕಾತುರಗೊಂಡು ನಿಂತಿರುವ ಹಣ್ಣಿನ ಮೇಲೆ ಆಕಾಂಕ್ಷೆಯಿಂದ ಎರಗಿ ಅದರ ಸಿಹಿ ರಸವನ್ನು ಹಿರಿಯಿರಿ ಹಿಕ್ಕಿ ಹೀರುವ ಅರಗಿಳಿಯಂತೆ ಸಂಪೂರ್ಣ ಪ್ರಾಯದ ನನ್ನನ್ನು ಸಂಭ್ರಮದಿಂದ ಸ್ವೀಕರಿಸಿ ಸಂತೋಷದಾಗಲಿ ಲೋಲಾಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಪ್ರಿಯಕರ, ತ್ರಾಯಿ ತ್ರಾಹಿ ಗುರುವರ, ತ್ರಾಯಿ ತ್ರಾಹಿ ಗುರುವರ, ನನ್ನ ಸತ್ತು ಪರೀಕ್ಷಾರ್ಥವಾಗಿ ಎಂಥ ಇಂದ್ರಜಾಲದ ಬಲಿಯಡ್ಡಿಟ್ಟು ಹೋಗಿರುವೆಪ್ಪ. ಇವರು ತೋರಿಸುವಂಥ ಈ ಮೋಹಕ್ಕೆ ನನ್ನನ್ನು ಕಾಮಾತುರದಿಂದ ಎಳೆಯುತ್ತಿರುವರು. ಇನ್ನೂ ಇಂಥ ಪರೀಕ್ಷೆ ಮಾಡುವುದಕ್ಕೆ ಬೇರೆ ಸ್ಥಾನ ಬೇಕೇನೋ ತಂದೆ? ಕೋಗಿಲೆಯು ತನ್ನ ಮರಿಯನ್ನು ಕಾಗಿಗೆಲ್ಲ ಗೂಡಿನಲ್ಲಿ ಇಟ್ಟು ಹೋಗಿದ್ದರು. ಅದು ಕಾ ಕಾಯಿ ಎಂದು ಒದರದೆ ತನ್ನ ಪಂಚಮ ಸ್ವರವನ್ನೇ ಪ್ರಕಟ ಮಾಡುವಂತೆ ಸದ್ಗುರುವೇ, ಸದ್ಗುರುವೇ, ಕೋಗಿಲೆಯಾದ ನೀನು ನಿನ್ನ ಮರಿಯಾದ ನನ್ನನ್ನು ಈ ಪಾತರದವರೆಂಬ ಪಾಪಿಷ್ಠರೆಂಬ ಕಾಗಿಯ ಗೂಡಿನಲ್ಲಿ ಇಟ್ಟು ಹೋಗಿದ್ದರು. ಇವರ ಕಾಕು ದನಿಗೈಯದೆ ಗುರುನಾಮ ಗರ್ಜನೆಯನ್ನು ಪಂಚ ಸ್ವರದಿಂದ ಪ್ರಕಟ ಮಾಡುವೆನು. ಎಲೆ ನಾರಿ, ನಿನ್ನದು ಹೊಸ ಪ್ರಾಯವೇ? ಹೌದು ಪ್ರಿಯ, ಹೊಸ ಪ್ರಾಯ. ಕಾತುವರಿಗಿದ ಹಣ್ಣಿನಂತೆ ಅದು ಹದಕ್ಕೆ ಬಂದಿರುವುದೇ? ಹದಕ್ಕೆ ಬಂದಿದ್ದರೆ ಇನ್ನು ಹದಕ್ಕೆ ಬಂದಿಲ್ಲ, ಕೇಳು. ಹೇಗೆ ಹೇಳು? ಹದಗಿಡಿ ಅಲುವಾದು ಬಂದಿದೆ, ನಿನ್ನದು ಹೊಸ ಪ್ರಾಯವೇ? ಹೌದು ಪ್ರಾಯ, ಹೊಸ ಪ್ರಾಯ. ಕಾತುರಿಗಿದ ಹಣ್ಣಿನಂತೆ ಇದು ಹದಕ್ಕೆ ಬಂದಿರುವುದೇ? ಬಂದಿರುವುದು. ಹದಕ್ಕೆ ಬಂದಿದ್ದರೆ ಅದು ಇನ್ನೂ ಹದಕ್ಕೆ ಬಂದಿಲ್ಲ. ಮತ್ತೆ
ಏನು ಹರಿಯದ ಹುಡುಗರನ್ನು ಹದ ಹಿಡಿಯಲಿಕ್ಕೆ ಬಂದಿದೆ. ಹೇಗೆ? ಅದು ಹೇಗೆಂದರೆ, ಕಾಯಿಗೆ ಉಪಕಾರವನ್ನು ಮಾಡಿದರೆ ಉಪಕಾರ ಮಾಡಿದವನ ಮನೆ ತುಂಬೆಲ್ಲ ತನ್ನ ಮಲ ವಿಸರ್ಜನೆ ಮಾಡುತ್ತಿರುವ ಪ್ರತ್ಯುಪಕಾರದಂತೆ ಪ್ರೇಮ್ಲಾ, ನಿನಗೆ ಉಪಕಾರ ಮಾಡಲಿಕ್ಕೆ ಬಂದಂತ ನನ್ನ ಮನಸ್ಸನ್ನು ಮಲಿನ ಮಾಡಲಿಕ್ಕೆ ಹವಣಿಸುವ ಈ ನಿನ್ನ ಪ್ರತ್ಯುಪಕಾರವು ಸೊಟ್ಟಿತು. ಪ್ರೇಮ್ಲಾ, ಹಾಲಿಗೆ ಸಾಕಷ್ಟು ಹಾಲನ್ನು ಕುಡಿಸಿ ಅದನ್ನು ಹಾಲಿನ ಪಾತ್ರೆಯಲ್ಲಿ ಇಟ್ಟು ಒಳಗೂ ಹಾಲು ಹೊರಗೂ ಹಾಲು ಅಂದ್ರೆ ಹೀಗೆ ಹಲವಾಗುವಂತೆ ಮಾಡಿದರೆ ಅದು ತನ್ನ ವಿಷಗುಣಗಳನ್ನು ಬಿಟ್ಟಿತೆ, ಅದು ಕಚ್ಚುವುದೇ. ಅದರಂತೆ ಬೇವಿನ ಬೀಜವು ಅದು ವಿಷವಾಗಬಾರದೆಂದು ಬೇವಿನ ಗಿಡಕ್ಕೆ ಬೆಲ್ಲದ ಕಟ್ಟಿಯನ್ನು ಕಟ್ಟಿಸಿ ಅದಕ್ಕೆ ಹಾಲು ತುಪ್ಪವನ್ನು ಎರೆದರೆ ಅದಾದರೂ ಬೇವಿನ ಬೀಜ ಹುಟ್ಟುವುದೇ ಬಿಟ್ಟು ಮಾವಿನ ಬೀಜ ಹುಟ್ಟುತ್ತೇನು? ಇಲ್ಲ, ಅದು ತನ್ನ ವಿಷಗುಣಗಳನ್ನೇ ಕಳಿಸುವುದು. ಹಾಗೆ ಎಂತ ಮಹಾತ್ಮರ ಹಾಲಿನಂತ ಬೋಧವು ನಿನ್ನ ಅಂತರಂಗದಲ್ಲಿ ಬಿದ್ದರು ಪ್ರತ್ಯಕ್ಷ ಕಂಡರು ನಿನ್ನ ವಿಷಗುಣಗಳು ಹೆಚ್ಚಾಗುವುದನ್ನು ಕಂಡು ನಾನು ವಿಸ್ಮಯಗೊಂಡೆನು. ಪ್ರೇಮ್ಲಾ, ಪತಿವ್ರತೆ ಆಗಿರುವಂತಹ ನನ್ನ ಹೆಂಡತಿಯ ಮೇಗಿನ ಮೋಹವನ್ನು ತ್ಯಾಗ ಮಾಡಿ ಸರ್ವ ಆಸ್ತಿಯನ್ನು ಅಲ್ಲೇ ಬಿಟ್ಟು ವಿಷಯ ವಾಸನೆಗಳನ್ನು ತ್ಯಾಗ ಮಾಡಿ ವೈರಾಗ್ಯವನ್ನು ತೊಟ್ಟು ನಿಂತಿರುವಂತಹ ನನ್ನನ್ನು ನಿನ್ನ ಕೈವಶ ಮಾಡಿಕೊಳ್ಳಬೇಕನ್ನುವಂತ ಈ ನಿನ್ನ ದುರಾಭಿಲಾಷೆ ಅದು ಏನಿದೆ? ಏನಾಯ್ತು? ನಿನ್ನ ಆ ದುರಾಭಿಲಾಷೆ ಏನಕ್ಕತೆ ಅಂದ್ರ, ಓಣಿಯಲ್ಲಿ ಆಡುತ್ತಿರುವ ಆ ಸಣ್ಣ ಮಕ್ಕಳು ಆಕಾಶದಲ್ಲಿರುವಂತಹ ಚಂದ್ರನನ್ನು ಕಂಡು ಅಂಗೈಯಲ್ಲಿ ಬಾ ಚಂದಪ್ಪ, ಮುಂಗೈಯಲ್ಲಿ ಬಾ ಚಂದಪ್ಪ ಎಂದು ಕಳೆದಂತೆ ಸರಿ. ಏನು ಜೀವನ, ಎಂತ ಸೋಜಿಗದ ಮಾತನ್ನು ಆಡ್ತಲಿರಿ. ಯಾಕೆ? ನೀನೇನು ಆಕಾಶದಲ್ಲಿರುವ ಚಂದ್ರನೇ? ಹೌದು ಪ್ರೇಮ್ಲಾ, ನಾನು ಬಾರದ ಮನೆ. ಹೌದು ಪ್ರೇಮ್ಲಾ, ಕೈಗೆ ಸಿಗಲಾರದ ಮನೆ. ಪ್ರೇಮ್ಲಾ, ಮರಳಿ ಈ ಲೋಕದ ಮರಳತನವೆಲ್ಲ ನಿನ್ನಲ್ಲಿಯೇ ಕೂಡಿ ಉಳಿಮೆಯಾಗಿರುವುದಲ್ಲಿ ಸಂದೇಹವಿಲ್ಲ ಜೀವನ, ಸಂದೇಹವಿಲ್ಲ. ಪ್ರೇಮ್ಲಾ, ನಾನು ಆಕಾಶದಲ್ಲಿರುವಂತಹ ಚಂದ್ರಮನೆ. ಯಾಕೆಂದ್ರೆ ಮಾತು ಮನಗಳಿಂದ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಪರಂಜ್ಯೋತಿ ಬೆಳಗುತ್ತಿದೆ. ಅದು ನೀನಲ್ಲ, ನಾನಲ್ಲ, ಅವನ ಸ್ವರೂಪ ನಾನು ಅಲ್ಲ. ನೋಡು, ನಿನ್ನಂತ ಮರಳತನವ ಈ ಲೋಕದಲ್ಲಿ ಯಾರು ಇಲ್ಲ. ಮರಳತನವೇನು? ಯಾಕೆಂದರೆ ಪೂರ್ಣಚಂದ್ರನಂತೆ ತೇಜೋಮಯವಾದ ಕಾಂತಿಯಿಂದ ಕೂಡಿ ನಿನ್ನ ಕಣ್ಣ ಮುಂದೆ ಲಕಲಕ ಹೊಳೆಯುತ್ತಿವೆ ಈ ಪುಣ್ಯದ ರಾಶಿಯನ್ನು ಕಣ್ಣು ತೆರೆದು ನೋಡದ ನಿನ್ನದು ಮರಳತನವಲ್ಲದೆ ಮತ್ತಿನ್ನೇನು? ನೀನಾದ್ರೂ ಹೇಳಬಾರಮ್ಮ ಈ ಪುಣ್ಯ ಪುರುಷನಿಗೆ. ಪ್ರೇಮ್ಲಾ, ಹೇಳಮ್ಮ. ಮಹಿಮಾ ಪುರುಷಲಿ ಬಾರ್ಬೆ, ನೀವು ಬೈಕ್ ಉಳಿದಿದ್ ಬಾ. ಮಹಿಮಾ ಪುರುಷಲಿ ಚಿಲ್ಲದ ಹೊಳೆಪಿಲ್ಲದ ಹೊಳೆವ ನನ್ನ ಚೆಲ್ಲಿಂಗದ ಕೂಸನ್ನು ನಾನು ಹೊಂದಬೇಕು ಅಥವಾ ತಾನು ಹೊಂದಬೇಕು ಅನ್ನುವರ ಸಂಖ್ಯೆ ಬಾಯಿಂದ ಹೇಳಲಿಕ್ಕೆ ಬಾರಷ್ಟಾಗಿ ನಿಂತಿದೆ. 1000 ಗಂಟಲೆ ಕೊಡ್ತೇವನ್ನವರು 1000 ಮಂದಿ ಆಗಿದ್ದಾರೆ. ಲಕ್ಷ ಗಂಟಲೆ ಕೊಡ್ತೇವನ್ನವರು ಲಕ್ಷಾಧೀಶರಾಗಿದ್ದಾರೆ. ಕೋಟಿ ಗಂಟಲೆ ಹಣವನ್ನು ಹೇರಿಕೊಂಡು ಬಂದು ನಮ್ಮ ಮನೆಯ ಮುಂದೆ ನಿಲ್ಲಿಸಿ ಸಮ್ಮತಿ ಸಿಗದ ಹೋದ ರಾಜ್ಯ ಶ್ರೀಮಂತರು ಕೋಟಿಯಾಗಿದ್ದಾರೆ. ನೀನು ನನಗೆ ಕಣ್ಣು ಕೊಟ್ಟದ್ದು ದೊಡ್ಡ ಭಾಗ್ಯವಾಗಿದೆ. ನನ್ನ ಹೊಟ್ಟೆ ಹೆಣ್ಣನ್ನು ನಿನಗೆ ಕೊಟ್ಟು ನನ್ನ ತಲೆ ಮೇಲೆ ಬಾರಾಗಿರುವ ನಿನ್ನ ಉಪಕಾರವನ್ನು ಇಳಿಸಬೇಕೆಂದು ಎಷ್ಟು ಅಂಗಲಾಸ್ತಿರಲು ಈ ಹೆಣ್ಣು ಅಲ್ಲದೆ 50,000 ಹಣವನ್ನು ನಾನು ಗಳಿಸಿದ ಹಣವನ್ನು ಮತ್ತು ಈ ದೋಮದ ಮನೆಯನ್ನು ನಿನ್ನ ಅದನ್ನು ಮಾಡ್ತೀನಿ. ಒಳ್ಳೆಯದೆ ಒಪ್ಪಿಕೋ, ಹುಚ್ಚರಂತೆ ಮಾಡಬೇಡ. ಏ ಅಪ್ಪ, 18 ವರ್ಷದ ಹುಡುಗಿ ಕರಿಯಾಕತ್ತಾಳಿಂದ ಒಳ್ಳೆ ಅಂತಾರ ನಾವು ಹುಚ್ಚ. ಹೂ ಅಂದು ಬಿಡು, ನಿನ್ನ ಕ್ಯಾಮಿ ಅರ್ಬಿ ತೆಗೆದು ಬೇಲಿ ಮೇಲೆ ಹೋಗಿ ಈಕಿನ ಕರ್ಕೊಂಡು ಹೋಗಿ ಎಲ್ಲಾರ ಮೂಡೆ. ಪತಿವ್ರತ ಆಗಿರುವಂತ ಪತಿವ್ರತ ಆಗಿರುವ ನನ್ನ ಸ್ತ್ರೀ, ನನ್ನ ಹೆಂಡತಿ ಶಾಂತಾದೇವಿ ನನ್ನನ್ನು ವೈರಾಗ್ಯ ಹೊಂದಲಿಕ್ಕೆ ಕಳಿಸಿದ್ದಾಳ. ಅಂದಮೇಲೆ ಇವಳನ್ನು ಮದುವೆ ಆದರೆ ನನ್ನ ಹೆಂಡತಿಯ ಮನಸ್ಸು ನನ್ನನ್ನು ಶಪಿಸದೆ ಬಿಟ್ಟಿತೆ. ನನಗೆ ಬ್ಯಾಡ ಅಂತ ಬಿಟ್ಟು ಬಂದೇನ. ಏನು ನಿನ್ನ ಹೆಣ್ಣಿಗೂ ಮತ್ತು ನೀನು ಗಳಿಸಿರುವ ಈ 10,000 ಹೊನ್ನಿಗೂ ಮತ್ತು ಈ ನಿನ್ನ ದೋಮಾದಿ ಇಲ್ಲಿನ ಮನೆಗೆ ನಾನು ಯಜಮಾನಾಗಬೇಕೆ? ಹೇಳ್ತೇನೆ, ಕೇಳು. ಚಂದ್ರನ ಕಳೆಯ ಇವಳು ನಾನು ಲಕ್ಷ ಹೊಣ್ಣನ್ನು ಸೋದಿಸಿ ಹೊಳೆಯ ತಪ್ಪುವಾದಲು ಪ್ರಳಯ
ಅದು ಬಾಲಲ್ಲವೋ ಅದಕ್ಕೇನೆ ಈ ನಿನ್ನ ಹೆಣ್ಣಿಗೂ ನೀನು ಗಳಿಸಿರುವ ಈ 10,000 ಹೊಣ್ಣಿಗೆ ನಾನು ಯಜಮಾನಾಗಬೇಕು. ಹೌದು. ಮೂಡೆ ಮೂಡೆ ಈ ನಿನ್ನ ಹೆಣ್ಣನ್ನು ನೀನು ಗಳಿಸಿರುವ ಈ 10,000 ಹೊಣ್ಣನ್ನು ಒಯ್ದು ಮಲಪ್ರಭಾ ಹೊಳಿ ಕಾಣಿಸಿದರೆ ನಿನ್ನಿಂದ ಲೋಕಕ್ಕಾಗುವ ಪ್ರಳಯವು ಕೆಲ ಅಂಶವಾದರೂ ಅದು ಕಡಿಮೆಯಾಗುವುದು. ಏನು ಜೀವನ ನಮ್ಮಿಂದ ಈ ಲೋಕಕ್ಕಾಗುವ ಪ್ರಳಯವಾದರೂ ಏನು? ಅಶುಭಗಾತ್ರಿ. ಲೋಕದಲ್ಲಿ ನರಕದ ಮನೆಗಳು ಅವೇ ಅಂತೂ ಹೇಳುವುದೇ ಆದರೆ ಅವು ನಿಮ್ಮಂತ ಕಸಬಿಯರ ಮನೆಗಳು. ನಿಮ್ಮ ಮನೆಯಲ್ಲಿ 10,000 ಆಗಲಿ ಅಥವಾ 10 ಕೋಟಿ ಆಗಲಿ ಕೂಡಾಕಿಟ್ಟ ಹಣ ಅದು ಹಣದ ರಾಶಿ ಅಲ್ಲ, ಪಾಪದ ರಾಶಿ. ಅದನ್ನು ಭೋಗಿಸುವವರೇ ಪಾಪಿಷ್ಟರು, ಅಂದರೆ ನರಕಿಗಳು. ಇಲ್ಲಿ ವಾಸ ಮಾಡುವಂತ ನೀವೇ ಪ್ರತ್ಯಕ್ಷ ನರಕಿಗಳು. ಏನು ಜೀವನ ನಾವು ಪ್ರತ್ಯಕ್ಷ ನರಕಿಗಳೇ. ನಮ್ಮ ಈ ಆಸ್ತಿ ಪಾಸ್ತಿ ಅಂತಸ್ತು ಐಶ್ವರ್ಯ ಇವೆಲ್ಲವೂ ನರಕದ ರಾಶಿ. ಏನೆನ್ನುವೆ ನೀನು? ರಾಜಶ್ರೀ ವಿಶ್ವಾಮಿತ್ರಂತವರು ನಮ್ಮ ಪಾತ್ರದ ಮೇನಕೆಗೆ ಮನಸ್ಸೋತು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿಲ್ಲವೇ? ಅವರೆಲ್ಲರೂ ಪ್ರತ್ಯಕ್ಷ ನರಕಿಗಳೇ. ಹೇಳಿ ನೋಡೋಣ. ಲೋಕದಲ್ಲಿ ಯಾರೇ ಆಗಲಿ ಪ್ರೇಮ್ಲಾ, ಈ ಲೋಕದಲ್ಲಿ ಯಾರೇ ಆಗಲಿ ಅನ್ಯಾಯದಿಂದ ಗಳಿಸಿದ ಹಣವು ಅದು ಹಣದ ರಾಶಿ ಅಲ್ಲ, ಪಾಪದ ರಾಶಿ. ಅದನ್ನು ಭೋಗಿಸುವವರೇ ಪಾಪಿಷ್ಟರು, ಅಂದ್ರೆ ನರಕಿಗಳು. ಪ್ರೇಮ್ಲಾ, ಸದ್ಗುಣವುಳ್ಳವರು ಸತ್ತ ಮೇಲೆ ಸ್ವರ್ಗ ಲೋಕವನ್ನು ಸೇರುವುದರಿಂದ ಅವರು ಈ ಲೋಕದಲ್ಲಿ ಹೇಗಿದ್ದರೇನು ಮಾತ್ಮರೆನಿಸಿಕೊಂಡವರು ಅವರು ಹುಚ್ಚರಂತಿರ್ತಾರೆ. ಯಾಕಂದ್ರೆ ಒಬ್ಬೊಬ್ಬರು ಪಂಡಿತರಿರ್ತಾರೆ, ತಾವು ಉಪಾಧಿ ಅಂತ ಅವರು ಏನು ಹೇಳ್ಕೊಳ್ಳುವುದಿಲ್ಲ. ಅವರು ಹುಚ್ಚರಂತೆ ತಿರುಗುತ್ತಾರೆ. ಅವರು ಈ ಲೋಕದಲ್ಲಿ ಹೇಗಿದ್ದರೇನು ಅವರು ಜೀವನ್ಮುಕ್ತರೆಂದೇ ತಿಳಿಯಬೇಕು. ಅಂಥವರು ಜೀವಂತ ಯಮಲೋಕ ಸ್ವರ್ಗಲೋಕದಲ್ಲಿ ಇದ್ದಂತೆ ಭಾವಿಸಬೇಕು. ಮತ್ತು ಅದರಂತೆ ದುರ್ಗುಣವುಳ್ಳವರು ಸತ್ತ ಮೇಲೆ ದುರ್ಗಂಧಯುಕ್ತವಾದ ಆ ಯಮಲೋಕವನ್ನು ಸೇರುವುದರಿಂದ ಅವರು ಈ ಲೋಕದಲ್ಲಿ ಒಳ್ಳೆಯವರಂತೆ ನಟನೆ ಮಾಡ್ತಾರೆ. ಒಳ್ಳೆಯವರಂತೆ ನಟನೆ ಮಾಡಿದ್ರೆ ಮತ್ತು ಮಂದಿಗೆ ಮೋಸ ಮಾಡ್ತಾರೆ. ಅಂಥವರು ಈ ಲೋಕದಲ್ಲಿ ಹೇಗಿದ್ದರೇನು ಅವರು ಜೀವಂತ ಯಮಲೋಕದಲ್ಲಿದ್ದಂತೆ ಭಾವಿಸಬೇಕು. ಇಂಥ ಈ ಮರ್ಮವನ್ನು ಅರಿಯದೆ ಯಮಲೋಕದಲ್ಲಿ ಯಮಯಾತನೆಗೆ ಈಡಾಗುತ್ತಿರುವಂತಹ ಈ ಶುದ್ಧ ಮೂರ್ಖರನ್ನು ತಿದ್ದಬೇಕಾದರೆ ಅವರಿಗೆ ಕೆಲವು ಬುದ್ಧಿವಾದಗಳನ್ನು ಹೇಳಬೇಕು. ಯಾಕೆಂದ್ರೆ ಹರಿಯದ ಹುಡುಗರು ನಿಮ್ಮ ರೂಪಕ್ಕೆ ಮರುಳಾಗಿ ನಿಮ್ಮ ಬೆನ್ನತ್ತಿ ನಿಮ್ಮ ಬಲಿಗೆ ಬೀಳ್ತಾರೆ. ಅದಕ್ಕಾಗಿ ನಾವು ತಂದೆ ತಾಯಿಗಳಾದವರು ಅವರಿಗೆ ತಿಳುವಳಿಕೆ ಹೇಳಿ ಬುದ್ಧಿ ಹೇಳಬೇಕು. ಪರಸ್ತ್ರೀಯರ ಬೆನ್ನು ಹತ್ತಬಾರದು, ಪರದ ದ್ರವ್ಯವನ್ನು ಅಪಹರಣ ಮಾಡಬಾರದು. ಹೀಗೆ ಅವರಿಗೆ ಬುದ್ಧಿ ಹೇಳಿದರೆ ಅವರು ನಮ್ಮ ಮಾತು ಕೇಳುತ್ತಾರೆ. ನಮ್ಮ ತಂದೆ ತಾಯಿಗಳಾದವರು ಅವರಿಗೆ ಸಂಸ್ಕಾರ ಕೊಡುವುದು ನಮ್ಮ ಕರ್ತವ್ಯ ತಾಯಿಯಂದರೆ. ಅದಕ್ಕಾಗಿ ವಯಸ್ಸಿದ ಹುಡುಗರಿಗೆ ಇಂಥ ಬಾಲಿಯರ ಬೆನ್ನು ಹತ್ತಬೇಡಿ ಎಂದು ನೀವು ತಿಳಿ ಹೇಳಿರಿ. ಹಿಂದಿನಿಂದ ಯಾರಿಗೂ ನಿಲಕದ ಆ ನಿರಾಲಯದಲ್ಲಿ ನಿಂತು ನನ್ನ ನಿಜ ಸಂಗತಿಯನ್ನು ಅವರಿಗೆ ತಿಳಿಸಿ ನಿನ್ನ ದಾಳಿಯಿಂದ ನಾನು ದೂರ ಆಗುತ್ತೇನೆ. ಏನ್ ನಿಜಗುಣ ಅಲ್ಲ, ಎಂತ ಮಾತುಗಳನ್ನು ಆಡ್ತಿರ್ವಿ. ಅಲ್ಲ, ಸ್ವರ್ಗವೆಂದರೇನು, ಅಲ್ಲಿ ಇರುವವರಿಗೆ ಏನೆನ್ನುತ್ತಾರೆ ಅದನ್ನಾದ್ರೂ ಹೇಳಿ ನೋಡೋಣ. ಕೇಳು. ಸ್ವರ್ಗ ಎಂಬುವುದು ದುಃಖದ ಅಂಶ ಕೂಡ ಅಲ್ಲಿ ಇರುವುದಿಲ್ಲ. ಅಲ್ಲಿರುವವರಿಗೆ ದೇವತೆಗಳಂತ ಅನ್ನುತ್ತಾರೆ. ನೋಡು ಜೀವನ, ದುಃಖದ ಅಂಶವು ತಿಲಾಂಶವಿಲ್ಲದಕ್ಕೆ ಸ್ವರ್ಗವೆನ್ನುವುದಾದ್ರೆ ನೋಡಿ ನಮ್ಮ ಈ ವಿಲಾಸ ಜೀವನ. ನೋಡು, ಆ ಇಂದ್ರನ ಅಷ್ಟೈಶ್ವರ್ಯವನ್ನು ನಾಚಿಸಿ ಬಂದ ನಮ್ಮ ಈ ಐಶ್ವರ್ಯ ಭೋಗ, ಆ ಪ್ರತಿ ದೇವತೆಗಳನ್ನು ಕೂಡ ನಾಚಿಸುವಂತ ನಮ್ಮ ಈ ಒಂದು ಸೌಂದರ್ಯ ಭಯ, ಈ ಲೋಕದಲ್ಲಿ ನಾವಿರ್ತಕ್ಕಂಥ ಮನೆಗಳು ಈ ಸ್ವರ್ಗಗಳು. ನಾವು ಆ ದೇವತೆಗಳಿಗಂತ ಹೆತ್ತಲು ಹೇಳಪ್ರಿಯಕರ ನನ್ನ ಕೈ ಕಶ್ಮೇರ್ಯ ಏನ್ ಮಾತಾಡ್ತಿ? ಎಲೆ ಪಾತ್ರದ ನಾರಿ, ಕೈ ಮೈ ಮುಟ್ಟದೆ ದೂರ ನಿಂತು ನಿನ್ನ ದುರಾಟೆಗಳನ್ನು ಪ್ರಕಟ ಮಾಡು. ಪಾತ್ರವರೆಂದರೆ ನೀವು ಭೂದೇವತೆಗಳು.
ಭೂದೇವತೆ. ನಿಮ್ಮ ಮನೆಗಳೆಂದ್ರೆ ಅವು ಸ್ವರ್ಗ ಸ್ಥಳವೇ. ಸ್ವರ್ಗಕ್ಕಿಂತಲೂ ಹೆಚ್ಚು. ಅಮ್ಮಮ್ಮ, ಎಂತ ಭೂದೇವತೆಗಳೇ ನೀವು, ಕೇಳು. ಚೆನ್ನಾಗಿ ಹೇಳು. ಬಾಲೆ ಜ್ವಾಲೆ ನೀನು ಇರುವೆ